ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಟೇಸ್ಟಿ ಬೈಟ್ಸ್ ಚಾನಲ್. ಇವತ್ತು ನಾವು ಬೇಳೆ ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗುತ್ತೆ. ಏನೂ ತರಕಾರಿ ಇಲ್ಲ ಅಂದಾಗ ಮೂಲಂಗಿ ಒಂದೇ ಇದ್ದರೂ ಸಾಕು. ಬ್ಯಾಚುಲರ್ಸ್ಗೂ ತುಂಬ ಯೂಸ್ ಆಗುತ್ತೆ. ಮೊದಲಿಗೆ 2 ಮೂಲಂಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಗ್ಲಾಸ್ ಬೇಳೆ, 6 ಟೊಮ್ಯಾಟೊ, 2 ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆ ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ನೀರು ಕುದ್ದಿದ ನಂತರ ಕ್ಯಾಪ್ ಹಾಕಿ 2 ವಿಷಲ್ ಬೇಳೆ ಬೇಯಿಸ್ಕೊತಾ ಇದ್ದೀನಿ. ನಂತರ ಆ ವಿಷಲ್ ಬಿಟ್ಟು ಬೆಂದಿರೋಂಥ ಟೊಮೆಟೊನ ಒಂದು ಪ್ಲೇಟಿಗೆ ತೆಕ್ಕೊಂಡು ಬಿಸಿ ಆರಲಿಕ್ಕೆ ಇಟ್ಟಿದ್ದೀನಿ. ಈ ಹಂತದಲ್ಲಿ ಟೊಮೆಟೊನ ನೀವು ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಆದರೂ ಹಾಕ್ಬೋದು, ಇಲ್ಲ ಮಿಕ್ಸಿಲಿ ನುಣ್ಣಕ್ಕೆ ರುಬ್ಬಿ ಆದರೂ ಹಾಕ್ಬೋದು. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಬೇಯಿಸಿರೋ ಟೊಮೆಟೊನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಈಗಿದು ರೆಡಿ ಇದೆ. ಇನ್ನೊಂದು ಆಲೂಗಡ್ಡೆ ತೋರಿಸೋದು ಮರ್ತಿದ್ದೆ. ನೀವು ಬೇಕಾದರೆ ಆಲೂಗಡ್ಡೆ ಹಾಕ್ಕೋಬೋದು, ಇಲ್ಲ ಬರೀ ಮೂಲಂಗಿ ಮಾತ್ರ ಹಾಕ್ಕೋಬೋದು. ನಾವೇನು ಬೇಳೆ ಬೇಯಿಸಿದ್ವಿ ಅದನ್ನ ಮತ್ತೆ ಒಲೆ ಮೇಲೆ ಇಟ್ಟು ಅದಕ್ಕೆ ಮೂಲಂಗಿ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಹಾಕಿ ಉಪ್ಪು ಹಾಕಿ ಮತ್ತೆ ಬೇಯಲಿಕ್ಕೆ ಇಡಬೇಕು. ಈಗ ಒಂದು ಪಾತ್ರೆಗೆ ಕಾಯ್ಲಿಕ್ಕಿಟ್ಟು ಆಯಿಲ್ ಹಾಕಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಚಿಟಪಟ ಅಂದಮೇಲೆ ಕರಿಬೇವು ಹಾಕ್ಕೋತಾ ಇದ್ದೀನಿ. ನಂತರ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ಈ ಕಡೆ ಒಂದು ಕಡೆ ಬೇಳೆನೂ ಮೂಲಂಗಿ ಬೇಯ್ತಾ ಇದೆ, ಒಂದು ಕಡೆ ರುಬ್ಬಿಟ್ಕೊಂಡಿರೋ ಟೊಮೆಟೊನ ಈ ಒಗ್ಗರಣೆಗೆ ಹಾಕೋಬೇಕು. ಅದೇ ಇನ್ನೊಂಚೂರು ನೀರು ಹಾಕಿ ಮಿಕ್ಸಿ ಜಾರಲ್ಲಿರೋ ಟೊಮೆಟೊನ ಆ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಮನೇಲೇ ಮಾಡಿರೋದು ಸಾಂಬಾರು ಪುಡಿ 1 ಸ್ಪೂನ್ ಹಾಕ್ಕೊಳ್ಳಿ. ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟಿದೆಯೋ ಅದ್ರ ಮೇಲೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ 1 ಗ್ಲಾಸ್ ಬೇಳೆಗೆ, ಹಾಗಾಗಿ 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಈ ಹಂತದಲ್ಲಿ ನೀವು ಬೇಕಾದ್ರೆ ಹುಣಸೆಹಣ್ಣು ಹುಳಿ ಹಾಕ್ಬೋದು. ನಾವು ಜಾಸ್ತಿ ಬೇಳೆ ಸಾಂಬಾರಿಗೆ ಹುಣಸೆಹಣ್ಣು ಹುಳಿ ಯೂಸ್ ಮಾಡಲ್ಲ. ಒಂದು ಸಾರಿ ಈ ಥರ ಎಲ್ಲರೂ ಹುಣಸೆಹಣ್ಣು ಹುಳಿನೇ ಹಾಕ್ತೀರಾ, ಈ ಥರ ಬರೀ ಜಾಸ್ತಿ ಟೊಮೆಟೊ ಹಾಕಿ ಮಾಡಿ ನೋಡಿ. ಕೊನೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಆಯಿಲ್ ಬಿಟ್ಟ ನಂತರ ಬೇಯಿಸಿದಂಥ ಬೇಳೆ, ಮೂಲಂಗಿ, ಆಲೂಗಡ್ಡೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಕುದಿಲಿಕ್ಕೆ ಇಡಬೇಕು. ಪ್ಲೇಟ್ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಲಿಕ್ಕಿಡಿ. ನೋಡಿ, ಈಗ ಸಾಂಬಾರು ರೆಡಿಯಾಗಿದೆ. ಮಧ್ಯದಲ್ಲಿ ಸಾಂಬಾರು ಕುದೀತಿದೆ ಅಂದರೆ ಸಾಂಬಾರು ರೆಡಿ ಅಂತ ಅರ್ಥ. ಈಗ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ತರಕಾರಿ ಬೇಳೆ ಜೊತೆ. ಇನ್ನು ಸ್ವಲ್ಪ ತೆಳುವು ಅಂತ ಅಂದರೆ ಇನ್ನೂ ಗಟ್ಟಿ ಬೇಕಾದರೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೋದು. ಇದನ್ನು ಮುದ್ದೆ ಜೊತೆ, ಅನ್ನ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಕ್ವಿಕ್ಕಾಗೂ ಆಗುತ್ತೆ. ಬ್ಯಾಚುಲರ್ಸ್ಗೆ ಒಂದು ಟೇಸ್ಟಿ ಬೇಳೆ ಸಾಂಬಾರು ಮಾಡ್ಕೋಬೇಕಂದ್ರೂ ಇದೇ ರೀತಿ ಮಾಡ್ಕೋಬೋದು. ಇದ್ರ ಜೊತೆ ಬೇಕಾದ್ರೆ ನೀವು ತರಕಾರಿ